ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಯಾರ್ಯಾರು ನೋಂದಣಿ ಮಾಡಿದರೆ ಸರಿಸಮ ಇಡೀ ಕರ್ನಾಟಕ ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾಂಗ್ರೆಸ್ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಾಗಿದ್ದು ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಗಿಗ್ ಬಿಲ್ ಅಂದ್ರೆ ಏನು ಅಂತಂದ್ರೆ ಯಾರು ಯಾರು ಈ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಆನ್ಲೈನ್ ಅಗ್ರಿಗೇಟರ್ಸ್ ಏನು ಝೊಮ್ಯಾಟೊ, ಸ್ವಿಗ್ಗಿ, ಅಮೆಜಾನ್, ಫ್ಲಿಪ್ಕಾರ್ಟ್ ಈ ಕಂಪನಿಗಳಲ್ಲಿ ಅವರು ರಿಜಿಸ್ಟರ್ ಆಗಿ ಯಾರು ಆನ್ಲೈನ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇರ್ತಾರೆ, ಈ ವ್ಯವಹಾರಗಳು ಮಾಡ್ತಾ ಇರ್ತಾರೆ, ಅವರಿಗೆ ಗಿಗ್ ಎಕಾನಮಿ ಅಂತ ಹೇಳ್ತೀವಿ, ಗಿಗ್ ವರ್ಕರ್ ಅಂತ ಹೇಳ್ತೀವಿ. ಅವರಿಗೆ ಸಮರ್ಪಕವಾದಂತ ಮೊನ್ನೆ ಸದನದಲ್ಲಿ ಎಲ್ಲರ ಅಪ್ಪಣೆ ಮೇರೆಗೆ ಈ ಬಿಲ್ಲು ಕರ್ನಾಟಕ ರಾಜ್ಯದಲ್ಲಿ ಜಾರಿಯಾಗಿದೆ. ಈಗ ಅಮೆಂಡ್ಮೆಂಟ್ ರೂಲ್ನ ಮಂಡನೆ ಮಾಡ್ತಾ ಇದ್ವಿ, ನೋಟಿಫಿಕೇಶನ್ ಮಾಡ್ತಾ ಇದ್ವಿ. ಪಬ್ಲಿಕ್ ನೋಟಿಫಿಕೇಶನ್ ಆದ ನಂತರ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಗೆದ್ದಿದ್ದಾರೆ. 20 ರಾಜ್ಯಗಳಲ್ಲಿ ದೇಶದಲ್ಲಿ ಬಿಜೆಪಿ ಇದೆ. ನೀವು ಪ್ರಶ್ನೆ ಮಾಡಿ ಕೇಳಬೇಕು. ನಾವು ಅಧಿಕಾರಕ್ಕೆ ಬಂದ್ವಿ, ಅಧಿಕಾರಕ್ಕೆ ಬಂದ ನಂತರ ಇವತ್ತು ವರ್ಷಕ್ಕೆ 60,000 ಕೋಟಿ 5 ಗ್ಯಾರಂಟಿಗಳಿಗೆ ಎಷ್ಟು తెలుగోస్తుంది కదా, మీకు తెలుగు మాట్లాడతారు కదా లేదా? ಕೋಲಾರ ಜಾಸ್ತಿ తెలుగు ಎಲ್ಲ ಮಾತಾಡ್ರಿ, ಎಲ್ಲ ಕನ್ನಡ. 60,000 ಕೋಟಿ ವರ್ಷಕ್ಕೆ 60,000 ಕೋಟಿ ಅಂದ್ರೆ 5 ವರ್ಷಕ್ಕೆ ಎಷ್ಟಾಯ್ತು? कितना बजे बेटा ऐसा बोलो बिरयानी खाए कैसा सब भाग रहे हैं 3 ಲಕ್ಷ ಕೋಟಿ ಎಷ್ಟಮ್ಮ 3 ಲಕ್ಷ ವರ್ಷಕ್ಕೆ 60,000 ಕೋಟಿ 5 ವರ್ಷಕ್ಕೆ 3 ಲಕ್ಷ ಕೋಟಿ. ಭಾರತ ದೇಶ ಇತಿಹಾಸದಲ್ಲಿ ಯಾವುದೇ ರಾಜ್ಯದಿಂದ ಕಾರ್ಯಕ್ರಮ ಇಲ್ಲ. ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಳ್ಳೆ ಎಷ್ಟೋ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಕಾರ್ಮಿಕರ ಇಲಾಖೆ, ಕಾರ್ಮಿಕರು, ರೈತರು ಅಂದ್ರೆ ಈ ದೇಶಕ್ಕೆ 2 ಕಣ್ಣಿದ್ದಂಗೆ ಅಂತ ಒಂದು ಕಾರ್ಯಕ್ರಮ, ಒಳ್ಳೆ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕಾರ್ಮಿಕ ಮಂತ್ರಿಗಳು ಸಂತೋಷ್ ಅವರೇ, ಅದೇ ರೀತಿ ನಮ್ಮ ಮಾಲೂರು ಶಾಸಕರಾದ ಧನ್ಯವಾದಗಳು, ಎಸ್.ಎನ್. ನಾರಾಯಣ ಸ್ವಾಮಿ ಅವರಿಗೂ ಧನ್ಯವಾದಗಳು. ಅದೇ ರೀತಿ MLC ಅಖಿಲ ನಗರಸಭೆ ಅಧ್ಯಕ್ಷರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಎಲ್ಲ ಎಲ್ಲರೂ ಬಂದಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಮಾತಾಡಿದ್ದಾರೆ, ಜಾಸ್ತಿ ಮಾತಾಡೋದಿಲ್ಲ. ಕಾರ್ಮಿಕರು ಅಂತ ಹೇಳಿದ್ರೆ ಇಷ್ಟು ದಿವಸ ಕಾರ್ಮಿಕರ ಇಲಾಖೆ ಎಲ್ಲಿದೆ ಅಂತ ನಾವು ಹುಡುಕ್ಬೇಕಾಗಿತ್ತು. ಮೊದಲು 25 ವರ್ಷಗಳ ಹಿಂದೆ ಕಾರ್ಮಿಕರ ಇಲಾಖೆ ಆಫೀಸಲ್ಲಿದೆ, ಕಾರ್ಮಿಕರಿಂದ ಏನು ಅವ್ರಿಗೆ ಏನು ಸವಲತ್ತಿದೆ ಅಂತ ಹುಡುಕ್ಬೇಕಾಗಿತ್ತು ನಾವು. ಇವತ್ತು ಒಂದು ರೀತಿಯಲ್ಲಿ ನಮ್ಮ ಸಂತೋಷದವರಿಗೆ ನಮಸ್ಕರಿಸಬೇಕು ನಾವು. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು 91 ಜಾತಿಗಳು, 91 ಕೆಲಸ ಮಾಡುವಂಥವ್ರು, 91 ವೃತ್ತಿಗಳ ಮಾಡುವಂಥವರು. ಇದರಲ್ಲಿ ಇವರಿಗೆ ಕಾರ್ಮಿಕ ಕಾರ್ಡ್ ಕೊಟ್ಟು ಇವರಿಗೆ ಎಲ್ಲ ಸವಲತ್ತುಗಳು ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ, ಈ 91 ಕೆಲಸ ಮಾಡುವಂತ ಈ ಜಾತಿಗಳು ಏನು ತೋರಿಸಿದಿಲ್ಲ, ಒಬ್ಬರು ಇಲ್ಲಿ ಇರೋದಿಲ್ಲ. ಈ ಜಾತಿಯಲ್ಲಿ ಒಬ್ಬರು ಇರೋದಿಲ್ಲ. ಇದರಲ್ಲಿ ಇರೋರು ಯಾಕೆ ಇರೋದಿಲ್ಲ ಅಂತ ಹೇಳಿದ್ರೆ ಅವಾಗ ದುಡಿದು ಅವ್ರನ್ನ ಊರಿಗೆ ಬಿಟ್ಟು ಓಡಿಸಿರ್ತವ್ರೆ. ಭಿಕ್ಷಾಟಕರು ತೋರಿಸಿದ್ರೆ ಎಲ್ಲಿದ್ದಾರೆ? ಒಬ್ಬರನ್ನ ಇದ್ದಾರೆ ಇಲ್ಲಿ ಭಿಕ್ಷಾಟನೆ ಮಾಡೋರು. ಗಿರಿ ಶಾಸ್ತ್ರ ಹೇಳೋರು ಇದ್ದಾರೆ. ಯಾರಾದ್ರೂ ಗಿರಿ ಶಾಸ್ತ್ರ ಒಬ್ಬರಿದ್ದಾರೆ ಇದರಲ್ಲಿ. ಅವರನ್ನ ಏನ್ ಮಾಡಿದ್ರು, ಎಲ್ಲ ಅವ್ರನ್ನ ಎಷ್ಟು ಬೇಕಷ್ಟು ದುಡಿದು ಎಲ್ಲ ಮಾಡಿ ಅವ್ರನ್ನ ಓಡಿಸ್ಬಿಟ್ಟು ಇವತ್ತು ಊರಿಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮೊದಲು ರೋಡ್ಗಳಲ್ಲಿ ಆವುಗಳನ್ನು ಆಡಿಸ್ತಾ ಇದ್ರು, ಇವತ್ತು ಬಹಳಷ್ಟು ಕಾಟ ಇದ್ದ ಅವ್ರು ಆವುಗಳನ್ನು ಆಡಿಸೋದಿಲ್ಲ. ಅವ್ರು ಎಲ್ಲೋದು ಎತ್ತಿನ ಗಾಡಿ ಆಟ ಆಡಿಸ್ತಾ ಇದ್ರು, ಬೆಳಗ್ಗೆ ಮೊಬೈಲ್ ಬುಡುಬುಡಿಕೆ ಹಾಕೊಂಡು ಬರ್ತಾ ಇದ್ರು. ಇವರೆಲ್ಲ ಇವತ್ತು ಈ ಸಣ್ಣ ಜಾತಿಗಳು ಏನಿದ್ದಾರೆ, ಈ ಸಣ್ಣ ಜಾತಿಗಳು ಇವತ್ತು ಎಲ್ಲವನ್ನ ಕೆಲವರು ಉದ್ದೇಶಪೂರ್ವಕವಾಗಿ ದುಡಿದು ಅವ್ರನ್ನ ಊರುಗಳು ಬಿಟ್ಟು ಓಡಿಸ್ಬಿಟ್ಟವ್ರೆ. ಗೆದ್ದಿರಿದ್ರು ಅಂತ ಆಡ್ತಾ ಇದ್ರು. ಮೊದಲು ಊರಿನಲ್ಲಿ ಹಳ್ಳಿನಲ್ಲಿ ಗೊತ್ತಿದೆಯಲ್ಲ, ಗೆದ್ದಿದ್ರು ಆಟ ಅಂತ ಹೇಳ್ತೇವೆ. ಇವಾಗ ಎಲ್ಲರೂ ಬರ್ತಾ ಇದ್ದಾರೆ ಪಾಪ, ಎಲ್ಲೂ ಇಲ್ಲ. ಅವ್ರು ಮುಗಿಸ್ಬಿಟ್ರು, ಎಲ್ಲ ಮುಗಿಸ್ಬಿಟ್ರು. ಆದ್ರೆ ಇವತ್ತಿನ ತಂದಿರೋದಕ್ಕೆ ಈ ಸಮಾಜಗಳು ಏನು ಅಲಮಾರಿ ಸಮಾಜಗಳು ಏನಿದ್ದಾವೆ ಇವತ್ತು, ಈ ಸಮಾಜಗಳನ್ನ ಇವತ್ತು ಗುರುತಿಸೋದಕ್ಕೆ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀವಿ ನಾವು. ಇಂಥ ಸಮಾಜಗಳು ದೇಶದಲ್ಲಿ ಇವ್ರಿಗೆ ಆಗಿರುವಂತ ಅನ್ಯಾಯ, ಇವ್ರಿಗೆ ಆಗಿರುವಂತ ಮೋಸ, ಇವ್ರ ಮೇಲೆ ಆಗಿರುವಂತ ದಬ್ಬಾಳಿಕೆ ಈ ದೇಶದಲ್ಲಿ ಎಲ್ಲೂ ಆಗಿಲ್ಲ, ಮುಂದಕ್ಕೆ ಆಗೋದೂ ಇಲ್ಲ.
ಕೆಲಸವನ್ನ ಅವರು ಮಾಡೋವಾಗ ಕಾರ್ಮಿಕರು ಅವರು ಅಂತ ಏನು ಗುರುತಿಸಿ ಇವರಿಗೆ ಸೌಲಭ್ಯಗಳು ಕೊಡಬೇಕು ಅಂತ ಹೇಳಿದೀರಾ, ಖಂಡಿತವಾಗ್ಲೂ ಇದನ್ನ ಇಡೀ ದೇಶ ಇದನ್ನ ಸ್ವಾಗತ ಮಾಡುತ್ತೆ. ಇವತ್ತು ಇವರೆಲ್ಲ ಅನ್ಯಾಯಿಯಾಗಿದ್ದಾರೆ. ಇಂಥವರನ್ನ ಗುರುತಿಸೋದು ಎಲ್ಲರಿಗೂ ರಿಸರ್ವೇಶನ್ ಸಿಕ್ಕಿದೆ, ಎಲ್ಲರೂ ಎಷ್ಟು ಬೇಕೋ ಅಷ್ಟು ಮಜಾ ಮಾಡಿದ್ದಾರೆ. ಆದ್ರೆ ಇದರಲ್ಲಿ 91 ಇವರು ಲೈಫಲ್ಲಿ ಸರ್ಕಾರ ತಾಲೂಕು ಆಫೀಸ್ ಅಂತ ಗೊತ್ತಿಲ್ಲ, ಒಂದು ಗುಂಟೆ ಜಾಗ ಇಲ್ಲ, ಮನೆ ಇಲ್ಲ, ಜಾಗ ಇಲ್ಲ, ಅರ್ಧಾಡ್ಕೊಂಡು ಹೋಗುವಂಥದ್ದೇ ಇವ್ರು ಮಾತ್ರ ಯಾವುದೇ ಸೌಲಭ್ಯ ಇಲ್ಲ. ಸರ್, ನೀವು ಗುರುತಿಸಿದಿಲ್ಲ, ನೀವು ಯಾವ ರೀತಿ ನೀವು ಪ್ಲಾನ್ ಮಾಡುವ ಆ ದೇವರು ಯಾವ ರೀತಿ ನಿಮ್ಗೆ ಬುದ್ಧಿ ಕೊಟ್ಟು ಗೊತ್ತಿಲ್ಲ. ಅವರು ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರ್ತದೆ. ಆಮೇಲೆ ಈ ಸಮಾಜದವರು ನೋಡಿ, ಇದರಲ್ಲಿ ಕೆಲವೊಂದು ಸಮಾಜದವರು ಅವರು ಏನಿತ್ತು ನಡೀತಾರೆ, ಏನೆಲ್ಲ ನಡೀತಾರೆ, ಅವ್ರಿಗೆ ದೇವರು ಕೊಟ್ಟಿರೋ ಒಂದು ವರ, ಆ ವರ ಅವರು ಕೊಟ್ಟಿರೋದು. ಇವಾಗ ನನಗೊಂದು ವರ ಕೊಟ್ಟಿರ್ತಾರೆ, ನಿಮ್ಮ ರಿಯಲ್ ಎಸ್ಟೇಟ್ ಮಾಡು, ಮೈನಿಂಗ್ ಮಾಡುವಂತ, ನಾನು ರಿಯಲ್ ಎಸ್ಟೇಟ್ ಮೈನಿಂಗ್ ಮಾಡು, ನಿಮಗೂ ಒಂದು ವರ ಕೊಟ್ಟಿರ್ತಾರೆ, ಮುಂಚೆ ಒಂದು ವರ ಕೊಟ್ಟಿರ್ತಾರೆ. ಡಿಸಿ ಅದೊಂದು ವರ ದೇವರು ಕಾಣಿಲ್ಲ. ಅದೇ ರೀತಿ ಈ ಸಮಾಜದಲ್ಲಿ ಇರ್ತಕ್ಕಂಥ ಜನರಿಗೆ ಅವ್ರಿಗೆ ಸ್ವಂತ ಶಕ್ತಿ ಇದೆ, ಅವರಿಗೆ ಆ ಶಕ್ತಿ ಆಶೀರ್ವಾದ ಮೇಲೆ ಇಂತಹ ಸಮಾಜವನ್ನು ಗುರುತಿಸಬೇಕು. ಕಾರ್ಮಿಕ ಇಲಾಖೆ ನಮ್ಮ ಕೋಲಾರ ತಾಲೂಕು ಎಲ್ಲರಿಗೂ ಎಲ್ಲರೂ ಹೇಳ್ತಾ ಇದ್ದೀವಿ, ಇಂಥವನ್ನ ಗುರುತಿಸಿ ಪತ್ತೆ ಮಾಡಿ ಎಲ್ಲಿಗಂತ ಇವ್ರನ್ನ ಸವಲತ್ತುಗಳು ಮನೆ ಬಾಗಿಲು ತಲುಪಿಸುವಂತ ಜವಾಬ್ದಾರಿ ತಗೋಬೇಕು. ಇದನ್ನ ಎವ್ರಿಗೆ ನಾನು ಇದನ್ನ ಫಾಲೋ ಮಾಡ್ತೀನಿ. ಕೋಲಾರಲ್ಲಿ ಪ್ರತಿಯೊಂದು ದಿವಸನೂ ಫಾಲೋ ಮಾಡೋಣ. ಅನೇಕ ಕಾರ್ಯಗಳಿದ್ದಾಗ ಎಲ್ಲರೂ ಧನ್ಯವಾದವನ್ನು ತಿಳಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಮೇಲೆ ಕಾರ್ಮಿಕರ ಇಲಾಖೆ, ಎಲ್ಲ ನಮ್ಮ ಸಂತೋಷದವರಿಗೆ ನಗರಸಭೆ ಕೂಡ ಎಲ್ಲರಿಗೂ ಧನ್ಯವಾದ ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾರ್ಮಿಕರು, ರೈತರು ಇಲ್ಲಾಂದ್ರೆ ನಾವಿಲ್ಲ ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ, ಈ 91 ಕೆಲಸ ಮಾಡುವಂತ ಈ ಜಾತಿಗೆ ಏನು ತೋರಿಸಿದ್ದೀರಾ, ಒಬ್ಬರು ಇಲ್ಲಿ ಇರೋದಿಲ್ಲ. ಈ ಜಾತಿಯಲ್ಲಿ ಒಬ್ಬರು ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಂದ್ರೆ